ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಅಂತ ತೈತ್ರಿಯ ಉಪನಿಷತ್ನಲ್ಲಿ ಬ್ರಹ್ಮಣ ಸಹ ಬ್ರಹ್ಮನ ಜೊತೆಗೆ ಅಂತ ಅರ್ಥ. ಬ್ರಹ್ಮನನ್ನು ತಿಳಿದವನು ಬ್ರಹ್ಮನ ಜೊತೆಗೆ, ಸರ್ವಜ್ಞನಾದ ಬ್ರಹ್ಮನ ಜೊತೆಗೆ ಎಲ್ಲ ಕಾಮಗಳನ್ನು ಅನುಭವಿಸ್ತಾನೆ ಅಂತ. ನಾವು ಈ ಲೌಕಿಕ ವಾಕ್ಯಗಳಲ್ಲಿ ರಾಮ ಸೀತೆಯ ಸಹ ಗಚ್ಚತಿ, ಸಹ ಸೀತೆಯ ಅಂತ ಯಾರು ಪ್ರಯೋಗ ಮಾಡೋದಿಲ್ಲ. ಒಂದು ವೇಳೆ ಹಾಗೇನಾದ್ರು ಸಮಾಸ ಹಾಗೇನಾದ್ರು ಮಾಡೋದಿದ್ರೆ, ಸಹ ಅನ್ನೋದನ್ನು ಮುಂಚೆ ಹಾಕುವುದಿದ್ರೆ ಸಹ ಸೀತಃ, ಸ ಸೀತಃ ಸಹ ಸೀತಃ ಅಂತ ಎರಡು ಸಮಾಸ ಪದಗಳನ್ನು ಪ್ರಯೋಗ ಮಾಡ್ತಾರೆ, ಸಮಸ್ತ ಪದಗಳನ್ನು. ಸೀತೆಯ ಸಹ ವರ್ತತೆ ಇತಿ ಸಸೀತಃ ಅಂತ ಒಂದಿದು. ಸಹ ಅನ್ನೋ ಅರ್ಥದಲ್ಲಿ ಸ ಪ್ರತ್ಯಯ ಬಂದ್ಬಿಡ್ತದೆ. ಅಥವಾ ಸಹ ಅನ್ನೋ ಅರ್ಥದಲ್ಲಿ ಮತ್ತೆ ಸಹ ಅಂತಾನೆ ಹಾಗೆ ಉಳಿದು ಸಹಸೀತಃ ಅಂತ ಆಗ್ತದೆ. ಇದು ಸಹಸೀತಃ ಅನ್ನೋದು ಸಸೀತಃ ಅನ್ನೋದು ಎರಡೂ ಕೂಡ ಸಮಸ್ತ ಪದಗಳೇ. ಏನಿದ್ರು ಸಹಸೀತೆಯ ಅಂತ ಎಲ್ಲಿಯೂ ಕಾಣಿಸೋದಿಲ್ಲ. ಅದು ಸೀತೆಯ ಸಾಕಂ, ಸೀತೆಯ ಸಮಂ, ಸೀತೆಯ ಅಂತ ನಾವೇನು ಸಾಕಂ ಸಾರ್ಧಂ ಸಹ ಇತ್ಯಾದಿ ಕೆಲವು ಶಬ್ದಗಳನ್ನು ವ್ಯಾಕರಣದಲ್ಲಿ ಹೇಳಿದ್ದಾರೆ. ಅವೆಲ್ಲ ಶಬ್ದಗಳು ಇದ್ದಾಗಲೂ ಕೂಡ ಯಾದರ ಜೊತೆಗೆ ಅಂತ ಹೇಳ್ತೀವೋ, ಯಾವ ವ್ಯಕ್ತಿಯ ಜೊತೆಗೆ ಅಂತ ಹೇಳ್ತೀವೋ ಅದಕ್ಕೆ ತೃತೀಯ ವಿಭಕ್ತಿ ಬರಬೇಕು ಅಂತ ನಿಯಮ ಇದೆ. ಅಂತೂ ತೃತೀಯ ವಿಭಕ್ತಿ ಬಂದು ಅದರ ನಂತರ ಸಹ ಅಂತಿರಬೇಕು. ಇಲ್ಲಿ ಸಹ ಬ್ರಹ್ಮಣ ಅಂತಿದೆಯಲ್ಲ, ಇದು ಯಾಕೆ ಹೀಗಿದೆ ಅಂತ ನನಗೆ ಒಂದು ಆಲೋಚನೆ ಬಂದಿತ್ತು. ಆದರೆ ಪ್ರಾಯ ಅದು ಈ ಲೌಕಿಕ ವ್ಯಾಕರಣದ ನಿಯಮಗಳನ್ನು ಅವಲಂಬಿಸಿಲ್ಲ, ವೈದಿಕ ವ್ಯಾಕರಣದ ನಿಯಮಗಳನ್ನು ಅವಲಂಬಿಸಿದೆ ಅಂತ ನಾವು ಸಮಾಧಾನ ಮಾಡಿಕೊಳ್ಬೇಕು. ಇದು ಆ ಪ್ರಯೋಗದ ಬಗ್ಗೆ ಆಯಿತು. ಮತ್ತೆ ನಾವು ಇದನ್ನು ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ಇಲ್ಲೊಂದು ನಿರ್ಣಯವನ್ನು ಗೋವಿಂದಾಚಾರ್ಯ ಹೇಳ್ತಾರೆ. ಈ ಅಸ್ಮಿನ್ನಸ್ಯ ತದ್ಯೋಗಂ ಶಾಸ್ತಿ ಓಂ ಅನ್ನುವ ತತ್ವ ಪ್ರದೀಪದ ವ್ಯಾಖ್ಯಾನ ಮಾಡುವಾಗ ಅತ್ರ ಕೇಚಿದ್ ವೇದ ಪಾಠಕ ಅಂತ, ಕೇಚಿತ್ ಯಾಕೆ ನಾವು ಕೂಡ ಹಾಗೆ ಓದ್ತಾ ಇದ್ವಿ. ನನಗೆ ನಿನ್ನೆ ಮೊನ್ನೆ ತಾನೇ ಆ ಸಂಶಯ ಬಂತು. ಸೋಷ್ಣುತೆ ಸರ್ವಾನ್ ಕಾಮಾಃ ಸಹ ಅಂತೇಳಿ ಫುಲ್ ಸ್ಟಾಪ್ ಹಾಕ್ತೇವೆ. ಬ್ರಹ್ಮಣ ವಿಪಶ್ಚಿತೇತಿ ಅಂತ ಮುಂದೆ ಇನ್ನೊಂದು ಪಾದ ಹೇಳ್ತೇವೆ. ಆಮೇಲೆ ಅದಕ್ಕೆ ಅರ್ಥನೂ ಹೇಳ್ತೇವೆ. ವಿಪಶ್ಚಿತ ಸರ್ವಜ್ಞೇನ ಬ್ರಹ್ಮಣ ತದ್ರೂಪೇಣ ಸರ್ವಾನ್ ಕಾಮಾನ್ ಸಹ ಯುಗಪತ್ ಅಶ್ನಾತಿ ವ್ಯಾಪ್ನೋತಿ ಅಂತ ನೋಡಿ. ಸರ್ವಜ್ಞನಾದ ಬ್ರಹ್ಮನ ರೂಪದಿಂದ, ಪ್ರಾಯ ಅವನ ಅನುಗ್ರಹದಿಂದ ಅಂತ ಅರ್ಥ. ಸರ್ವಾನ್ ಕಾಮಾನ್ ಎಲ್ಲ ಕಾಮಗಳನ್ನು ಕೂಡ, ಸಹ ಅಂದ್ರೆ ಒಟ್ಟಿಗೇನೆ, ಅಶ್ನಾತಿ ಅಂದ್ರೆ ತಿಳ್ಕೋತಾನೆ, ಅನುಭವಿಸ್ತಾನೆ ಅಂತ ಹೀಗೆ ಅರ್ಥ ಹೇಳ್ತಾರೆ. ಆದರೆ ಆಚಾರ್ಯರ ದೃಷ್ಟಿಯಲ್ಲಿ ಹಾಗಲ್ಲ, ಅದು ಪಾಠವೇ ಹಾಗಲ್ಲ. ಸಹ ಬ್ರಹ್ಮಣ ವಿಪಶ್ಚಿತ ಅಂತ ಹೇಳಿದ್ದಾರೆ ಆಚಾರ್ಯರು. ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಆಚಾರ್ಯರು ಸಹ ಬ್ರಹ್ಮಣ ವಿಪಶ್ಚಿತ ಅಂತ ಮಾತ್ರ ಹೇಳಿದ್ದಾರೆ. ಸೋಷ್ಣುತೆ ಸರ್ವಾನ್ ಕಾಮಾನ್ ಅಂತ ಅನ್ನೋದನ್ನು ಹೇಳಲೇ ಇಲ್ಲ ಅವರು. ಸಹ ಬ್ರಹ್ಮಣ ವಿಪಶ್ಚಿತ ಅಂತ ಅಷ್ಟನ್ನು ಮಾತ್ರ ಹೇಳುವ ಮೂಲಕ ಸೋಷ್ಣುತೆ ಸರ್ವಾನ್ ಕಾಮಾನ್ ಅಂತ ನಿಲ್ಲಿಸಬೇಕು. ಸಹ ಬ್ರಹ್ಮಣ ವಿಪಶ್ಚಿತ ಅಂತ ಉತ್ತರಾರ್ಧದಲ್ಲಿ ಪಾದ ವಿಭಾಗ ಮಾಡಬೇಕು ಅಂತ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಬ್ರಹ್ಮಣ ಸಹ ಭುಂಕ್ತೆ ಅಂತ ಅರ್ಥ. ಅದಕ್ಕೆ ಸಹ ಅಂದ್ರೆ ಒಟ್ಟಿಗೆ ಎಲ್ಲಾ ಕಾಮಗಳನ್ನು, ಎಲ್ಲಾ ಭೋಗ ಪದಾರ್ಥಗಳನ್ನು ಒಟ್ಟಿಗೆ ಅನುಭವಿಸ್ತಾನೆ ಅಂತ ಅರ್ಥ ಸರಿಯಲ್ಲ. ಎಲ್ಲ ಪದಾರ್ಥಗಳನ್ನು ಚತುರ್ಮುಖ ಪರಮಾತ್ಮನ ಜೊತೆಗೆ ಇದ್ದುಕೊಂಡು ಎಲ್ಲ ಭೋಗಗಳನ್ನು ಅನುಭವಿಸ್ತಾನೆ ಅಂತ ಅದಕ್ಕೆ ಅರ್ಥ ಅಂತ ಗೋವಿಂದಾಚಾರ್ಯರು ಅಲ್ಲಿ ವರ್ಣನೆ ಮಾಡಿದ್ದಾರೆ.